ಸಂಪುಟ ಹೇಗೆ ರಚನೆ ಆಗ್ತಾ ಇದೆ, ಸಮುದಾಯವಾರ ಪ್ರಾತಿನಿಧ್ಯ ಹೇಗೆ, ರಾಜ್ಯವಾರ ಪ್ರಾತಿನಿಧ್ಯ ಹೇಗೆ, ಪಕ್ಷವಾರ ಪ್ರಾತಿನಿಧ್ಯ ಹೇಗೆ, ಎನ್ಡಿಎ ಮೈತ್ರಿಕೂಟ ಆಗಿರೋದ್ರಿಂದ ಯಾವ್ಯಾವ ರಾಜ್ಯ, ಪ್ರಮುಖವಾಗಿ ರಾಜ್ಯವಾರು ಸ್ಥಾನಗಳನ್ನು ನೋಡ್ಬಿಡೋಣ. ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅಂತ. ಗುಜರಾತ್ಗೆ 5 ಸ್ಥಾನಗಳನ್ನು ಕೊಡಲಾಗಿದೆ. ಉತ್ತರ ಪ್ರದೇಶ 9, ರಾಜಸ್ಥಾನ 4, ಪಶ್ಚಿಮ ಬಂಗಾಳ 2, ಮಧ್ಯಪ್ರದೇಶ 4, ಆಂಧ್ರ ಪ್ರದೇಶ 3, ಮಹಾರಾಷ್ಟ್ರ 5, ಕರ್ನಾಟಕ 5, ಬಿಹಾರ 8, ಹರಿಯಾಣ 2, ಕೇರಳ 1, ತೆಲಂಗಾಣ 2, ಪಂಜಾಬ್ 1, ಅಸ್ಸಾಂ 1, ಉತ್ತರಾಖಂಡ 1, ಜಾರ್ಖಂಡ್ನಿಂದ 2 ಸ್ಥಾನ, ತಮಿಳುನಾಡಿನಿಂದ 1, ಹಿಮಾಚಲ ಪ್ರದೇಶದಿಂದ 1, ಗೋವಾದಿಂದ 1, ಜಮ್ಮು ಆ್ಯಂಡ್ ಕಾಶ್ಮೀರ್ನಿಂದ 1, ಒಡಿಶಾದಿಂದ 3. ಕ್ಲೀನ್ ಸ್ವೀಪ್ ಆದಂಥ ರಾಜ್ಯಗಳಲ್ಲಿ ಗುಜರಾತ್ 26ಕ್ಕೆ 26 ಬರ್ತಾ ಇತ್ತು. ಆದರೆ ಈ ಬಾರಿ ಗುಜರಾತಲ್ಲೂ ಸ್ವಲ್ಪ ಹಿನ್ನಡೆ ಆಗಿತ್ತು. ಆ ಕ್ಷೇತ್ರ ಅಂದರೆ ಮೋದಿ ಅವರ ತವರು ರಾಜ್ಯ. 5 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಗುಜರಾತ್ಗೆ. 5 ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕ್ಯಾಬಿನೆಟ್ ದರ್ಜೆ ಅಥವಾ ಮಿನಿಸ್ಟರ್ ಆಫ್ ಸ್ಟೇಟ್ಸ್, ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕು. ಒಟ್ಟು ಮೋದಿ ಸಂಪುಟಕ್ಕೆ ಮೋದಿ ತವರು ರಾಜ್ಯದಿಂದ 5 ಸ್ಥಾನಗಳನ್ನು ಕೊಡಲಾಗಿದೆ. 5 ಸ್ಥಾನಗಳನ್ನು ಗುಜರಾತ್ನಿಂದ ಕೊಡಲಾಗಿದೆ. 26 ಲೋಕಸಭಾ ಕ್ಷೇತ್ರಗಳಿರೋದು. ಅಮಿತ್ ಶಾ, ಜೈಶಂಕರ್, ಮನ್ಸುಖ್ ಮಾಂಡವೀಯ. ಅಮಿತ್ ಶಾ ಮತ್ತು ಜೈಶಂಕರ್ ಬೈ ಡಿಫಾಲ್ಟ್ ಇರ್ತಾರೆ. CR ಪಾಟೀಲ್ ಮತ್ತು ನಿಮುಬೆನ್ ಬಂಬಾನಿಯಾ 5 ಜನರಿಗೆ ಕೊಟ್ಟಿದ್ದಾರೆ ಗುಜರಾತ್ನಿಂದ. ಉತ್ತರ ಪ್ರದೇಶ ಸಿಂಹಪಾಲ್ ಪಡೆದಿರುವಂತದ್ದು ಉತ್ತರ ಪ್ರದೇಶ ಮತ್ತು ಬಿಹಾರ್. ಯುಪಿ 9 ಸ್ಥಾನಗಳನ್ನು ಉತ್ತರ ಪ್ರದೇಶಕ್ಕೆ ಕೊಟ್ಟಿದ್ದಾರೆ. ಯುಪಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿತ್ತು. ಆದರೂ ಕೂಡ ಸಂಪುಟದಲ್ಲಿ ಯುಪಿಗೆ ಬಂಪರ್ ಕೊಟ್ಟಿದ್ದಾರೆ. ರೀಗೈನಿಂಗ್ ಅನ್ನೋದೊಂದು ಕಾನ್ಸೆಪ್ಟ್ ಇರಬಹುದೇನೋ. 9 ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಉತ್ತರ ಪ್ರದೇಶದಿಂದ. 9 ನಂಬರ್ಸ್: ರಾಜನಾಥ್ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಜಯಂತ್ ಚೌಧರಿ, ಜಿತಿನ್ ಪ್ರಸಾದ್, ಪಂಕಜ್ ಚೌಧರಿ, BL ವರ್ಮಾ, ಅನುಪ್ರಿಯ ಪಟೇಲ್, ಕಮಲೇಶ್ ಪಾಸ್ವಾನ್ ಮತ್ತು SP ಸಿಂಗ್ ಬಘೇಲ್. ಒಟ್ಟು 9 ಜನರಿಗೆ ಯುಪಿಯಿಂದ ಅವಕಾಶವನ್ನು ಕೊಡಲಾಗಿದೆ. ಮೋದಿ ಸಂಖ್ಯೆ ದೇಶದಲ್ಲಿ ಈ ಕ್ಲಿಯರ್ ಮೆಜಾರಿಟಿಗಿಂತ ಒಂದು 30 ಕಡಿಮೆ ಬಂದಿದ್ರೆ ಅದರಲ್ಲಿ ಪ್ರಮುಖ ಹೊಡೆತ ಸಿಕ್ಕಿದ್ದೇ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ 9 ಜನರಿಗೆ ಅಂದರೆ ಸಿಂಹಪಾಲನ್ನು ಕೊಟ್ಟಿದ್ದಾರೆ. ಇನ್ನು ರಾಜಸ್ಥಾನಕ್ಕೆ 4 ಸಚಿವ ಸ್ಥಾನಗಳನ್ನು ಕೊಡಲಾಗಿದೆ. ರಾಜಸ್ಥಾನವೂ ಕೂಡ ಹೇಳುವಂತ ಮಟ್ಟಿಗಿನ ಬೆಂಬಲ ಕೊಟ್ಟಿರಲಿಲ್ಲ. ಗಜೇಂದ್ರ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಭೂಪೇಂದ್ರ ಯಾದವ್ ಮತ್ತು ಭಗೀರಥ್ ಚೌಧರಿ 4 ಜನರನ್ನು ರಾಜಸ್ಥಾನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ. 4 ಸ್ಥಾನಗಳನ್ನು ರಾಜಸ್ಥಾನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ರಾಜ್ಯ ಯಾವುದು? ಪಂಜಾಬ್. ಓಕೆ, ಮಧ್ಯಪ್ರದೇಶದಲ್ಲಿ 4 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಿಂದ 4 ಜನ ಸಚಿವರನ್ನ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ: ಶಿವರಾಜ್ ಸಿಂಗ್ ಚೌಹಾಣ್, ಜ್ಯೋತಿರಾದಿತ್ಯ ಸಿಂಧಿಯಾ, ಸಾವಿತ್ರಿ ಠಾಕೂರ್ ಮತ್ತು ವೀರೇಂದ್ರ ಕುಮಾರ್. ಮಧ್ಯಪ್ರದೇಶದಿಂದ 4 ಜನರಿಗೆ ಮೋದಿ ಸಂಪುಟದಲ್ಲಿ ಅವಕಾಶವನ್ನ ಕೊಡಲಾಗ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ದೇಶದಲ್ಲಿ ಅತ್ಯಧಿಕ ಸಂಖ್ಯೆಯ ಲೀಡ್ನಲ್ಲಿ ಗೆದ್ದಿದ್ದಾರೆ. ಯುಪಿ ಬಳಿಕ ಮೋದಿ ಸಂಪುಟದಲ್ಲಿ ಬಿಹಾರಕ್ಕೂ ಕೂಡ ಜಾಕ್ಪಾಟ್ ಸಿಕ್ಕಿದೆ. ಬಿಹಾರ 8 ಸ್ಥಾನಗಳನ್ನು ಬಿಹಾರಕ್ಕೆ ಕೊಟ್ಟಿದ್ದಾರೆ. 8 ಜನ ಸಂಸದರು ಮೋದಿ ಸಂಪುಟವನ್ನು ಸೇರ್ಕೊಳ್ತಾರೆ ಬಿಹಾರದಿಂದ. ಬಿಹಾರಕ್ಕೂ ಕೂಡ ಜಾಕ್ಪಾಟ್ ಲಭಿಸಿದೆ. ಚಿರಾಗ್ ಪಾಸ್ವಾನ್, ಗಿರಿರಾಜ್ ಸಿಂಗ್, ಜಿತನ್ ರಾಮ್ ಮಾಂಝಿ ಬಿಹಾರದಿಂದ ಸಂಪುಟವನ್ನು ಸೇರ್ತಾ ಇರೋರು. ರಾಮನಾಥ್ ಠಾಕೂರ್, ಲಲನ್ ಸಿಂಗ್, ನಿತ್ಯಾನಂದ ರೈ,
ಈ ಲಿಸ್ಟ್ನ ಹೆಸರುಗಳನ್ನೆಲ್ಲ ಬಹುತೇಕ ನಿಮಗೆ ಹೇಳಿದ್ವಿ. ರಾಜ್ಭೂಷಣ್, ಸತೀಶ್ ದುಬೆ 8 ಜನರನ್ನ ಬಿಹಾರದಿಂದ ಆಯ್ಕೆ ಮಾಡಿದ್ದಾರೆ. ಬಿಹಾರದ 8 ಜನರನ್ನ ಈ ಬಾರಿಯ ಸಂಪುಟದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಕರ್ನಾಟಕದಿಂದ 5 ಜನ, ಕರ್ನಾಟಕದ 5 ಹೆಸರನ್ನ ಕೊಟ್ಟಿದ್ದೀವಿ ನಾವು ನಿಮಗೆ. ನಿರ್ಮಲಾ ಸೀತಾರಾಮನ್. ಬಿಜೆಪಿ ಮತ್ತು JDS ನ ಮೈತ್ರಿ 19 ಸೀಟ್ ಗೆದ್ದಿರೋದು, 17 + 2 ರಾಜ್ಯಕ್ಕೆ. ಅದರಲ್ಲಿ 5 ಮಿನಿಸ್ಟರ್ ಕೊಟ್ಟಿದ್ದಾರೆ. ಅದರಲ್ಲಿ 4 ಬಿಜೆಪಿ, 1 JDS. ಮೋದಿ ಸಂಪುಟದಲ್ಲಿ ಪ್ರಹ್ಲಾದ್ ಜೋಶಿ ಆಲ್ರೆಡಿ ಇದ್ರು, ಅವರನ್ನ ಕಂಟಿನ್ಯೂ ಮಾಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಇದ್ರು, ಅವರನ್ನ ಕಂಟಿನ್ಯೂ ಮಾಡಲಾಗ್ತಿದೆ. ಶೋಭಾ ಕರಂದ್ಲಾಜೆ ರಾಜ್ಯ ಸಚಿವರಾಗಿದ್ರು, ಅವರನ್ನು ಕೂಡ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಹೊಸದಾಗಿ ವಿ ಸೋಮಣ್ಣ, ಇವ್ರ ಬಗ್ಗೆ ಮಾತಾಡಲೇಬೇಕು. ವಿ ಸೋಮಣ್ಣ ಅವ್ರ ಬಗ್ಗೆ ನಾವು ಮಾತಾಡೋಣ ಮುಂದಿನ ಹಂತದಲ್ಲಿ. HD ಕುಮಾರಸ್ವಾಮಿ ಅವರಿಗೆ ಬೈ ಡಿಫಾಲ್ಟ್ ಅವರ ಈ ಮೈತ್ರಿ ಸಂದರ್ಭದಲ್ಲೇ ಅವರಿಗೆ ಕೊಟ್ಟ ಮಾತಿನಂತೆ ಅವರನ್ನ ಮಿನಿಸ್ಟ್ರಿಯಲ್ಲಿ ಕಂಟಿನ್ಯೂ ಮಾಡಲಾಗಿದೆ. ಎಲ್ಲ ರಾಜ್ಯಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಗುಜರಾತ್ಗೆ ಇದೇನು ಆಶ್ಚರ್ಯ ಏನಿಲ್ಲ, ಯಾಕಂದ್ರೆ ಅಲ್ಲಿ ಬೈ ಡಿಫಾಲ್ಟೇ 2 ಹೆಸರಂತೂ ಇತ್ತು, ಇನ್ನು 3 ಕೊಡಬೇಕಿತ್ತು. UP ಇಂದ 9 ಜನ ಕೊಟ್ಟಿದ್ದಾರೆ. ಸರ್, UP ಅದೇನು ರೀಗೈನಿಂಗ್ ಅಥವಾ ಅಲ್ಲಿ 9 ಜನರನ್ನು ಕೊಟ್ಟು ಈಗ ನಂಬರ್ಸ್ ಆಫ್ ಸೀಟ್ಸ್ ಎಷ್ಟು ಭಾಳ ಕಮ್ಮಿ ಆಗಿದೆ. ಬಿಜೆಪಿ ಎಕ್ಸ್ಪೆಕ್ಟ್ ಮಾಡಿರುವ ಸಂಖ್ಯೆಗಿಂತ ಭಾಳ ಕಮ್ಮಿ ಆಗಿರೋ ಸಂದರ್ಭದಲ್ಲಿ UPಗೆ ಕೊಟ್ಟಿರುವಂಥ ಒಂದು ಪ್ರಾಧಾನ್ಯತೆ. ಬಿಹಾರ UP 9ರಲ್ಲಿ ಅಲಯನ್ಸ್ ಪಾರ್ಟ್ನರ್ಸ್ಗೂ ಸೇರುತ್ತೆ. ಈಗ RLD ಚೌಧರಿ ಅವ್ರಿಗೆ ಕೊಡಬೇಕಾಗತ್ತೆ, ಆಮೇಲೆ ಅಪ್ನಾ ದಳ್ ಅವ್ರದ್ದು ಸೇರಿರುತ್ತೆ. ಹಾಗಾಗಿ BJP ಐ ಥಿಂಕ್ ವಿಲ್ ಬಿ ಅಬೌಟ್ 7. ಸೊ ಇಟ್ಸ್ ಅ ಬಿಗ್ ಸ್ಟೇಟ್, ಅದರಿಂದ ಕೊಡಬೇಕಾದಂಥ ಅಗತ್ಯ ಇರುತ್ತೆ. ಸೊ ರಾಜಸ್ಥಾನ ಅಫ್ಕೋರ್ಸ್ ಗುಜರಾತಲ್ಲಿ 26 ಸ್ಥಾನ ಬಂದಿರತಕ್ಕಂಥದ್ದು. ಸೊ ವೆಸ್ಟ್ ಬೆಂಗಾಲ್ 2 ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಈ ಸತಿ ಸಂಖ್ಯೆನೂ ಕಮ್ಮಿ ಆಗಿದೆ ಅಲ್ಲಿ ಗೆದ್ದಿರ್ತಕ್ಕಂಥದ್ದು. 18 ಇದ್ದಿದ್ದು ಈಗ 11 ಇದು ಸ್ಥಾನಕ್ಕೆ ಬಂದಿದೆ. ಆಂಧ್ರ ಪ್ರದೇಶದಲ್ಲಿ 3 ಕೊಟ್ಟಿದ್ದಾರೆ, ಯಾಕಂದರೆ ಅಲಯನ್ಸ್ ಪಾರ್ಟ್ನರ್ಸ್ಗೂ ಬೇಕಾದ ಅವರು ಚಂದ್ರಬಾಬು ನಾಯ್ಡು ಕಡೆಯಿಂದ ಹೋಗಿರುತ್ತೆ. ಹಾಗಾಗಿ ಮತ್ತು ಕರ್ನಾಟಕ 5, ಕರ್ನಾಟಕದ ಸಪ್ರೇಟ್ ಡಿಸ್ಕಸ್ ಮಾಡೋಣ. ಕರ್ನಾಟಕ ಸಪ್ರೇಟ್ ಮಾಡಲೇಬೇಕು. ಬಿಹಾರ 8 ನ್ಯಾಚುರಲಿ, ಬಿಕಾಸ್ ಅಲ್ಲಿ ಬೇರೆ ಬೇರೆ ಅಲಯನ್ಸ್ ಇದ್ದಾರೆ. JDU ಇದ್ದಾರೆ, BJP ಇದ್ದಾರೆ, LJP ಇದೆ. ಹಾಗಾಗಿ ಮಾಂಜಿ ಪಕ್ಷ ಇದೆ. ಆಮೇಲೆ ಹರಿಯಾಣದಲ್ಲಿ 2 ಕೊಟ್ಟಿರೋದು ಸ್ವಲ್ಪ ಆಶ್ಚರ್ಯ, ಯಾಕಂದರೆ ಅಲ್ಲಿ ಗೆದ್ದಿರೋದು 5. ಕಳೆದ ಬಾರಿ 10 ಗೆದ್ದಿದ್ರು, ಈ ಸರ್ತಿ ಕೇವಲ 5 ಗೆದ್ದಿದ್ದಾರೆ, ಅದರಲ್ಲಿ 2 ಕೊಟ್ಟಿದ್ದಾರೆ. ಕೇರಳ, ಇದುವರೆಗೂ ಕೇರಳದ ಹೆಸರು ಬಂದಿರಲಿಲ್ಲ. ಅಂದರೆ ಆ ತ್ರಿಶೂರ್ನ MP ಗೆದ್ದಿದ್ದಾರಲ್ಲ ಆಕ್ಟರ್ ಗೋಪಿ ಬಹುಶಃ ಮಂತ್ರಿ ಆಗ್ತಾ ಇದ್ದಾರೆ ಅಂತ ನನಗೆ. ಸೊ ಆಮೇಲೆ ತಮಿಳ್ನಾಡು ಅಣ್ಣಾಮಲೈ ಬರುತ್ತೆ. ನಿನ್ನೆವರೆಗೂ ಇತ್ತು, ಇವತ್ತು ಬೆಳಗಿನಿಂದ ಅದ್ರ ಬಗ್ಗೆ ಚಕಾರಲ್ಲಿ ಈಗ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇಟ್ ಇಸ್ ಅಣ್ಣಾಮಲೈ. ಬಟ್ ಐ ಡೋಂಟ್ ನೋ, ಇಟ್ ಕ್ಯಾನ್ ಬಿ ಇನ್ಯಾರಾದರೂ ಸರ್ಪ್ರೈಸ್ ಇದ್ದಾರಾ ಗೊತ್ತಿಲ್ಲ. ಆಮೇಲೆ ಪಂಜಾಬ್ 1, ಅಫ್ಕೋರ್ಸ್ ಪಂಜಾಬ್ನಲ್ಲಿ 1 ಸೀಟ್ ಬಂದಿಲ್ಲ, ಆದರೂ ಅಲ್ಲಿ ಕೊಡ್ತಾ ಇದ್ದಾರೆ, ಇಟ್ಸ್ ಇಂಪಾರ್ಟೆಂಟು. ಆಮೇಲೆ ಜಾರ್ಖಂಡ್ 2, ಸೊ ಗೋವಾ 1, JNK 1, ಅಫ್ಕೋರ್ಸ್. ದೆನ್ ಒಡಿಶಾ 3. ಒಡಿಶಾದಲ್ಲಿ ಅಫ್ಕೋರ್ಸ್ 21ಕ್ಕೆ 19 ಸೀಟು, ಅನ್ಪ್ರೆಸಿಡೆಂಟೆಡ್ ಅದು ಬಂದಿರತಕ್ಕಂಥದ್ದು. ಸೊ 3 ಕೊರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಸರ್ ಚಮಿಪುರಾಣಿಕ್ ಸರ್, ಈ ರಾಜ್ಯವಾರು ಹಂಚಿಕೆ ನೋಡಿದ್ರೆ ಎಲ್ಲ ರಾಜ್ಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಂಗೆ ಕಾಣ್ತಾ ಇದೆಯಾ? ಖಾತೆಗಳ ಬಗ್ಗೆ ಬಿಡಿ, ಮತ್ತೆ ಡಿಸ್ಕಸ್ ಮಾಡೋಣ. ಆದರೆ ನಂಬರ್ಸ್ಗಳಲ್ಲಿ ಪ್ರಾತಿನಿಧ್ಯ ಸಿಕ್ಕಂಗೆ ಕಾಣ್ತಾ ಇದೆಯಾ? ಇಲ್ಲ, ಉತ್ತರ ಪ್ರದೇಶಕ್ಕೆ ಉಪಾಧ್ಯಾಯರು ಹೇಳಿದಾಗೆ ಅದು ಅನಿವಾರ್ಯ. ಅಲ್ಲಿ ಸಣ್ಣ ಪಕ್ಷಗಳಿದೆ, ಜೊತೆಗೆ ಅಲ್ಲಿ ಒಂದು ರೀಜನಲ್ ಕೈಂಡ್ ಆಫ್ ಬ್ಯಾಲೆನ್ಸ್ ಅಲ್ಲಿ ನೋಡಿದ್ರೆ BJP ಅನಿವಾರ್ಯವಾಗಿ ಅವುಗಳನ್ನ ಅಕಾಮಿಡೇಟ್ ಮಾಡಬೇಕು, ಅದು ಮಾಡಿದ್ದಾರೆ. ಅದರಿಂದ ಒರಿಜಿನಲ್ BJP ಅವರಿಗೆ ಇರ್ತಕ್ಕಂಥದ್ದು 5 ಅಲ್ಲಿ. ಇನ್ನು ನೋಡಿದ್ರೆ 4 ಹಂಚು ಹೋಗಿದೆ ಅಲ್ಲಿ. ಈ ಮಾಂಜಿ ಅವ್ರು ತೆಗೆದುಕೊಳ್ಳಿ, ಅವರು ಬಹಳ ಪ್ರಭಾವಶಾಲಿ. ಜೊತೆಗೆ ಅಲ್ಲಿ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರಲ್ಲ, ಈ ಒಂದು ಹಿಂದುಳಿದ ಜಾತಿಗಳು ಮತ್ತು ಗುಂಪುಗಳಿದೆಲ್ಲ ಅವುಗಳಿಗೆ ನೀವು ಪ್ರಾತಿನಿಧ್ಯ ಕೊಡದೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ. ಅದು UPನಲ್ಲಿ ಅವರಿಗೆ 65-70 ಸೀಟ್ ಬರ್ಬೋದು, 80 ಸೀಟ್ ಬರ್ಬೋದು, ಅದು ಬೇರೆ ವಿಷಯ. ಈಗ ಸದ್ಯದ ಮಟ್ಟಿಗೆ UP ಮತ್ತು ಬಿಹಾರ್ ಮತ್ತು ಮಧ್ಯಪ್ರದೇಶ ಈ 3 ಇಟ್ಟುಕೊಂಡ್ರೆ BJPಗೆ ಮುಂದೆ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಯಾಕೆಂದರೆ UPನಲ್ಲಿ ಈ ಮಂತ್ರಿಗಳನ್ನು ಇಟ್ಕೊಂಡು ಅವರು ತಮ್ಮ ಮುಂದಿನ ಯಾವುದೇ ಚುನಾವಣೆ ಬರಲಿ ಅಥವಾ ಒಂದು ರೀತಿಯಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ನೇ ಅಂತ ಇಟ್ಕೊಳ್ಳಿ, ನೀವು ಹೇಳಿದ್ರಲ್ಲ ತೂಗುಗತ್ತಿ ಅಂತ ಕರೆಗೆ, ಯಾಕೆಂದರೆ ನಾವು ಅದನ್ನು ರೂಲ್ ಔಟ್ ಮಾಡೋಕ್ಕಾಗೋದಿಲ್ಲ. ಕಾರಣ ಈಗ 15 ಜನ ಈ ಕಡೆಗೆ 15 ಜನ ಆ ಕಡೆ ಹೋದರೆ ಅದೊಂದು ಕಿಸಿಡಿ ಸರ್ಕಾರ ಆಗುತ್ತೆ. ಆಗ ಮೋದಿ ಅವರು
ಪ್ರೆಸಿಡೆಂಟ್ಗೆ ಇದು ಇನ್ನೊಂದು ಚುನಾವಣೆ ಆಗಲಿ ಅಂತಕ್ಕಂಥ ಒಂದು ಸವಾಲನ್ನು ಒಡ್ತಕ್ಕಂಥ ಅಥವಾ ಒಂದು ಸಲಹೆಯನ್ನು ಕೊಡ್ತಕ್ಕಂಥದ್ದನ್ನು ರೂಲ್ ಔಟ್ ಮಾಡೋಕ್ಕಾಗಲ್ಲ. ಪಾಲಿಟಿಕ್ಸ್ನಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್. ಯಾಕೆಂದರೆ ಈ ರೀತಿ ಚುನಾವಣೆಯಲ್ಲಿ ಫಲಿತಾಂಶ ಬರುತ್ತೆ, ಇವರು ಅವ್ರ ಮೇಲೆ ಅವಲಂಬಿತರಾಗ್ತಾರೆ ಅಂತಕ್ಕಂಥದ್ದನ್ನು ಯಾವ ಮಾಧ್ಯಮ ಎಕ್ಸಿಟ್ ಪೋಲು ಹೇಳಿರಲಿಲ್ಲ, ಇನ್ಕ್ಲೂಡಿಂಗ್ BJP. ಅವ್ರಿಗೆ ಓವರ್ ಕಾನ್ಫಿಡೆನ್ಸ್. ನಾವು ಹೇಳಿದ್ದೇವೆ, ಉತ್ತರ ಪ್ರದೇಶದ ನಿಮ್ಗೆ ಹೇಳಿದೆ ನಾನು ಮೊನ್ನೆ ನಿಮ್ಮ ಚರ್ಚೆಯಲ್ಲಿ, ಏನು 29 ಜನರನ್ನ ಗೆಲ್ಲಿಸುವಂಥ ಯೋಗಿ ಆದಿತ್ಯನಾಥ್ರವರಿಗೆ ಈ ಒಂದು ಸೋಕಾಲ್ಡ್ ಹೈಕಮಾಂಡ್ ಅಂತಕ್ಕಂಥವ್ರು ಏನಿದಾರಲ್ಲ, ಅವ್ರು ಯಾರೇ ಇರ್ಬೋದು, ಬಟ್ ಫೈನಲಿ ಇಬ್ಬರ ಮೇಲೆ ಅದು ಒಂದು ಅಪವಾದ ಬರೋದು, ಯಾರು ಮೋದಿ ಮತ್ತು ಅಮಿತ್ ಶಾ. ಉಳಿದವ್ರು ಏನಾರು ಇರಲಿ, ಇವರ ಮಾತನ್ನು ಕೇಳಿಕೊಂಡು ಅವ್ರಿಗೆ ತಿರಸ್ಕರಿಸಿದ್ರಲ್ಲ, ಇವತ್ತು ಮೋದಿ ಅವರು ಆದಿತ್ಯನಾಥ್ರವ್ರ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿದ್ರು. ಯಾಕೆಂದರೆ ಮೋದಿಯವರಿಗಿಂತ ಹೆಚ್ಚಾಗಿ ಆದಿತ್ಯ ಅದನ್ನು ರಿಪೇರಿ ಮಾಡಲಿಕ್ಕೋಸ್ಕರ ಇಷ್ಟು ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಥವಾ ಒಂದು ವಿಚಾರ ವಿಶ್ಲೇಷಣೆ. ಜೊತೆಗೆ ಬಿಹಾರಲ್ಲಿ ನೀವು ಭಾಳ ರಿಸ್ಕ್ ತಗೋಬೇಕು ಅಂತಂದರೆ ಅಲ್ಲಿ ಯು ಮಸ್ಟ್ ವಾಚ್ ಆ್ಯಂಡ್ ಬಿ ವಿಜಿಲೆಂಟ್ ಅಬೌಟ್ ನಿತೀಶ್ ಕುಮಾರ್. ಸದಾ ನಿತೀಶ್ ಕುಮಾರ್ ಅವರು ಮತ್ತು ಮೋದಿಯವರು ಅವರಿಗೆಲ್ಲ ಅವರವರ ಒಳಗಿರ್ತಕ್ಕಂಥ ವೀಕ್ನೆಸ್ ಅವ್ರಿಗೆ ಮೋದಿಯವರಿಗೆ ಗೊತ್ತಿದೆ. ಆ ದೃಷ್ಟಿಯಿಂದ ನಿತೀಶ್ ಕುಮಾರನ್ನು ಚೆಕ್ಮೇಟ್ ಮಾಡಲಿಕ್ಕೆ ಬಿಹಾರದಲ್ಲಿ ಹೆಚ್ಚಿಗೆ ಸಚಿವ ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಅವರಿಗೆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ಅದನ್ನು ಒಂದು ರೀತಿಯಲ್ಲಿ ಸರ್ಕಾರವನ್ನು ಸುಭದ್ರವಾಗಿ ಅಟ್ಲೀಸ್ಟ್ 2.5 years ಅವ್ರು 75ರವರೆಗೂ ಅವರು ಮೋದಿಯವರು ಇಲ್ಲಿ ಪ್ರಧಾನಮಂತ್ರಿ ಆಗಿರ್ತಾರೆ ಅಂತಕ್ಕಂಥ ದೃಷ್ಟಿಯಲ್ಲಿ ಅದು ಅನಿವಾರ್ಯ. ಇನ್ನು ಬೇರೆ ಬೇರೆ ರಾಜ್ಯಗಳನ್ನು ನೋಡಿದರೆ ಅದೆಲ್ಲವೂ ಒಂದು ರೀತಿಯಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಕಾಣುತ್ತೆ. ಬಟ್ ತಮಿಳುನಾಡು ಕೇರಳ ಏನಂದ್ರೆ ತಮಿಳುನಾಡು ಆ್ಯಂಡ್ ಕೇರಳ ತಮಿಳುನಾಡಲ್ಲಿ ಕೇರಳ ಕೊಟ್ಟಿರೋದು ಗೋಪಿ ಇಸ್ ವೆರಿ ಪಾಪ್ಯುಲರ್. ಅವನೇನಾದ್ರೂ ಮನಸ್ಸು ಮಾಡಿದ್ರೆ ಇನ್ನು ಒಬ್ಬರೇ MP ಸರ್ ಗೆದ್ದಿರೋ MP ಒಬ್ಬರೇ. ಬಹುಶಃ ಈ ವಿಲ್ ಬಿ ಎ ಬಿಗ್ ಚಾಲೆಂಜ್ ಟು ಕಾಂಗ್ರೆಸ್ UDF. ಆದ್ರಿಂದ ಗೋಪಿಗೆ ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆ. ಆದರೆ ತಮಿಳುನಾಡಿನಲ್ಲಿ ನಾನು ನೀವು ಹೇಳೋಕೆ ಮುಂಚೆನೇ ಹೇಳಿದ್ದೆ, ಅಣ್ಣಾಮಲೈ ಅವರಿಗೆ ಕೊಡಲೇಬೇಕು, ಕೊಟ್ಟರೆ ಮಾತ್ರ ಅಲ್ಲಿ ಅವರು ನಿಜವಾದ ಒಂದು ಪಕ್ಷವನ್ನು ಕಟ್ತಾರೆ. ಮತ್ತು ಪ್ರಾತಿನಿಧ್ಯ, ಮಂತ್ರಿ ಪ್ರಾತಿನಿಧ್ಯ ಇದ್ದರೆ ಕೇಂದ್ರದ ಏನು ಕಾರ್ಯಕ್ರಮಗಳಿದೆ ಅವು ಜಾರಿ ತರುವುದರಲ್ಲಿ ಪ್ರಾಮಾಣಿಕ ವ್ಯಕ್ತಿ, ಭ್ರಷ್ಟಾಚಾರ ಇಲ್ಲದಂಥ ಒಬ್ಬ ನಾಯಕ ಆ ಅಣ್ಣಾಮಲೈ ಕೊಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದನ್ನ ನೋಡೋಣ. ಮೋದಿಯವರ ಚಾಣಾಕ್ಷತೆ ಎಷ್ಟರ ಮಟ್ಟಿಗೆ ಪ್ರೂವ್ ಆಗಿದೆ. ಇನ್ನು ಕರ್ನಾಟಕದ ಬಗ್ಗೆ ನೀವು ಆಮೇಲೆ ತಗೊಳ್ಳೋದಾದ್ರೆ ಮತ್ತೆ ತಗೊಳ್ಳೋಣ. ಅಲ್ಲ, ಕರ್ನಾಟಕದ ಬಗ್ಗೆ ಜಸ್ಟ್ ಒಂದು ಸಣ್ಣದಾಗಿ ನಾವು ಮಾತಾಡೋಣ, ಆಮೇಲೆ ಬೈ ಡೀಟೇಲ್ ಮಾತಾಡೋಣ. ಈಗ 5 ಕೊಟ್ಟಿದ್ದಾರೆ ಸರ್. ಒಂದು ಕುಮಾರಸ್ವಾಮಿ ಅವರಿಗೆ, ಅದು ಅವರ ಅಲಯನ್ಸ್ ಟ್ರಿಪಲ್ ಅಲಯನ್ಸ್ ಜೊತೆಗೇನೆ ಅದು ಆಗಿದ್ದಂಥ ಒಂದು ಮಾತು, ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. 4ರಲ್ಲಿ ಸೋಮಣ್ಣ ಅವರ ಹೆಸರು ಅಚ್ಚರಿ, ಬೊಮ್ಮಾಯಿ ಅವರ ಹೆಸರು ಹೊರಗಡೆ ಇಟ್ಟಿರೋದು ಅಚ್ಚರಿ. ಜಗದೀಶ್ ಶೆಟ್ಟರ್ ಮತ್ತು ಬೊಮ್ಮಾಯಿ ಅಂತ ಇಬ್ಬರು ಅವರೇ ಹೇಳ್ಕೊಳ್ಳೋ ಹಾಗೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೇನಾದರೂ ಒಂದು ಸ್ಥಾನಮಾನ ಕೊಡ್ತಾರೆ ಅನ್ನೋ ನಿರೀಕ್ಷೆ ಅಂತೂ ಅವ್ರಿಗಿತ್ತು. ಈಗ ನಾನು ಆ ಕೈ ತಪ್ಪಿರೋರ ಬಗ್ಗೆ ಈಗ ಮಾತಾಡ್ಬಿಡೋಣ, ಸಿಕ್ಕಿರೋರ ಬಗ್ಗೆ ಆಮೇಲೆ ಮಾತಾಡೋಣ. ಫೈನ್ ಅಲ್ವಾ? ಜಗದೀಶ್ ಶೆಟ್ಟರ್ಗೆ ಬಹುಶಃ ಅವರಿಗೆ ಈ ತಕ್ಷಣ ಮಂತ್ರಿ ಸ್ಥಾನ ಸಿಗೋದು ಅನುಮಾನವೇ ಇತ್ತು. ಕಾರಣ ಅವರು ಪಕ್ಷವನ್ನು ಬಿಟ್ಟು ಮತ್ತೆ ವಾಪಸ್ ಬಂದವರು. ಆದ್ದರಿಂದ ಅವ್ರ ಮೇಲೆ ಒಂದು ರೀತಿಯಲ್ಲಿ ಅವ್ರಿಗೆ ಕೊಡದೆ ಹೋದ್ರೆ ಅವ್ರಿಗೇನು ಬೇಜಾರಿಲ್ಲ, ಅವ್ರಿಗೂ ಒಂದು ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಂಗೆ ಆಗುತ್ತೆ. ಪಕ್ಷ ನಿಷ್ಠೆ ಇಲ್ಲದೆ ಹೋದ್ರೆ ನೀವು ಯಾವ ರೀತಿ ಮಂತ್ರಿ ಅಂತಕ್ಕಂಥದ್ದು ಜಗದೀಶ್ ಶೆಟ್ಟರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವ್ರು ಮೋದಿಯವರನ್ನ ಅಥವಾ ಅಮಿತ್ ಶಾ ಅಥವಾ ಕರ್ನಾಟಕದ ನಾಯಕರುಗಳನ್ನು ಬೈದ್ರ ಪ್ರಯೋಜನ ಇಲ್ಲ. ಅವ್ರ ತಪ್ಪಿಗೆ ಅವರೇ ಬೆಲೆ ತಿಂತಾರೆ. ಆದರೆ ಅದೃಷ್ಟ ಅವರು ಇದರಲ್ಲಿ ಗೆದ್ದಿದ್ದಾರೆ. ಅವರಿಗೆ ಗೆಲುವು ಎಂತಕ್ಕಂಥದ್ದು ಒಂದು ದೊಡ್ಡ ಗಿಫ್ಟ್ ಅಂತಕ್ಕಂಥದ್ದನ್ನು ತಿಳ್ಕೊಂಡು BJPಗೆ ನಿಷ್ಠಾವಂತರಾಗಿರಬೇಕು. ಅನುಭವ ಇದೆ ಮೋದಿಯವರು, ಇವರಿಗೆ ಬೊಮ್ಮಾಯಿಗೂ ಅನುಭವ ಇದೆ, ಜಗದೀಶ್ ಶೆಟ್ಟರ್ಗೂ ಇದೆ, ಕುಮಾರಸ್ವಾಮಿಗಿದೆ. ಕುಮಾರಸ್ವಾಮಿಯ ದೃಷ್ಟಿಯಲ್ಲಿ ನೋಡೋದಾದರೆ ಅವರಿಗೆ ಇವರು ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ಕೊಟ್ಟರೆ ಬಹುಶಃ ಕುಮಾರಸ್ವಾಮಿ ಇಡೀ ರಾಜ್ಯಾದ್ಯಂತ ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ಉತ್ತರ ಪ್ರದೇಶದ ಲಾಬಿ ಅವ್ರಿಗೆ ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ಕೊಡಲಿಕ್ಕೆ ಅಡ್ಡ ಬರುತ್ತೆ. ಕಾರಣ ಏನು? ಅಲ್ಲಿಯ ಚಳವಳಿ ಮತ್ತು ರೈತರ ಸಮಸ್ಯೆಗಳನ್ನು ಮತ್ತು ಹಿಂದಿ ಮಾತಾಡೋಕ್ಕೆ ಬರಲ್ಲ ಅವರಿಗೆ. ಯಾರಿಗೆ? ನಮ್ಮ ಕುಮಾರಸ್ವಾಮಿಗೆ ಹಿಂದಿ ಮಾತಾಡತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ದೃಷ್ಟಿಯಲ್ಲಿ ಕೊಡ್ತಾರೆ. ಆದರೆ ಅದು ಬಿಟ್ಟರೆ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಪುರಾಣಿಕರ ಒಂದು ಮಾತು ಹೇಳ್ಬೇಕಂತ, ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಟ್ಯೂಷನ್ ತೊಗೊಂಡ್ರು ಹಿಂದಿ. ಅದೇ ರೀತಿ ಕುಮಾರಸ್ವಾಮಿ ಅವರು ಒಂದು ಟ್ಯೂಷನ್ ಟ್ಯೂಟರ್ನ ಇಟ್ಕೋತಾರೆ ಹಿಂದಿ ಕಲೀಲಿಕ್ಕೆ. ಇಲ್ಲ, ಅಷ್ಟೊತ್ತಿಗೆ ಮೋದಿ ಅವರು ಟರ್ಮೇ ಮುಗಿದೋಗಿರುತ್ತೆ. ಅಷ್ಟೊಂದೆಲ್ಲ ಬೇಡ ರೀ, 6-8 ತಿಂಗಳು ಸಾಕು ಕಲಿಯೋದಕ್ಕೆ. 5 ವರ್ಷ 30 ದಿನದಲ್ಲಿ ಹಿಂದಿ ಕಲೀರಿ ಪುಸ್ತಕನೇ ಇದೆ. ನೀವೇನು 5 ವರ್ಷದಲ್ಲೂ ಕುಮಾರಸ್ವಾಮಿ ಅವರು ಹಿಂದಿ ಕಲಿಯಿಲ್ಲ ಅಂತೀರಾ? ಅಂದ್ರೆ ಅವ್ರಿಗೆ ಆಸಕ್ತಿ ಇರ್ಬೇಕಷ್ಟೇ.